ಇನ್ನು ಬೆಂಗಳೂರಿನ ಕಾಡ್ಗೋಡಿಯಲ್ಲಿ ತಾಯಿ ಮತ್ತು ಪ್ರಿಯಕರನಿಂದ ಮಗು ವೆನಿಲಾ ಕೊಲೆಯಾದಂತ ಪ್ರಕರಣ ತನಿಖಾಧಿಕಾರಿ ಸೇರಿ 3 ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗಿದೆ. ಯಾವ ನಂಬಿಕೆಯನ್ನು ಇಟ್ಕೊಳ್ಬೇಕ್ರಿ ಪೊಲೀಸರುಗಳ ಮೇಲೆ? ತಾಯಿನೇ ಮಗುನ್ ಸಾಯಿಸ್ಬಿಟ್ಟಿದ್ದಾಳೆ ಅನ್ನೋ ಒಂದು ಪ್ರಕರಣದಲ್ಲಿ ಪೊಲೀಸರು ತನಿಖೆಯನ್ನ ನಡೆಸದೆ ಆ ಪ್ರಕರಣವನ್ನ ಹಳ್ಳ ಹಿಡ್ಸಕ್ ನೋಡ್ತಾರೆ ಅಂತಂದ್ರೆ ಇನ್ಸ್ಪೆಕ್ಟರ್ ರಂಗಸ್ವಾಮಿ, PSI ನಾಗರಾಜು, ಪೇದೆ ಸಸ್ಪೆಂಡ್ ಆಗಿದ್ದಾರೆ. ಕರ್ತವ್ಯ ಲೋಪ ಕಂಡು ಬಂದ ಹಿನ್ನೆಲೆ 3ರನ್ನ ಅಮಾನತು ಮಾಡಿ ಪೊಲೀಸ್ ಕಮಿಷನರ್ ಸಿಮಾಂತ್ ಕುಮಾರ್ ಸಿಂಗ್ ಆದೇಶ ಹೊರಡಿಸಿದ್ದಾರೆ. ಮೃತ ಮಗುವಿನ ಫುಟೇಜು, ಕೊಂದಂತ ಪಾಪಿಯ ತಾಯಿ ಅಂತ ಹೇಳಕ್ ನನಗೆ ಖಂಡಿತ ಮನ್ಸು ಬರಲ್ಲ. ಕೊಂದಂತ ಪಾಪಿ ಮಹಿಳೆ ಇದ್ದಾಳಲ್ಲ, ಆಕೆಯ ಫುಟೇಜು ಮತ್ತು ಸಸ್ಪೆಂಡ್ ಆದಂಥ 3 ಪೊಲೀಸ್ ಸಿಬ್ಬಂದಿಯ ಫುಟೇಜ್ಗಳನ್ನು ನೋಡ್ತಾ ಇದ್ದೀರಿ. ಇನ್ಸ್ಪೆಕ್ಟರ್ ರಂಗಸ್ವಾಮಿ, PSI ನಿಂಗರಾಜು, ಪೇದೆ ಮತ್ತು ಒಬ್ಬರು ಕಾನ್ಸ್ಟೇಬಲ್ ಸಸ್ಪೆಂಡ್ ಆಗಿದ್ದಾರೆ. ಪೊಲೀಸ್ ಕಮಿಷನರ್ ಮಾತಾಡಿದ್ದಾರೆ ಸಿಮಂತ್ ಕುಮಾರ್ ಸಿಂಗ್. ಏನ್ ಹೇಳಿದ್ರು ಕೇಳಿಸ್ಕೊಳ್ಳೋಣ. ಕಾಡ್ಗುಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ 4ನೇ ತಾರೀಕು 4 ಜೂನ್ಗೆ. ಇದು ಹಿಂದೆ 23ನೇ ತಾರೀಕು ಮಾರ್ಚ್ 23ಗೆ ಒಂದು ಘಟನೆ ನಡೆದಿದ್ದು, ಅದರಲ್ಲಿ ಮಗುದು ಡೆತ್ ಆಗಿತ್ತು. ಆಗ ಸಸ್ಪಿಷಿಯಸ್ ಡೆತ್ ಅಂತ ನಮ್ಮ ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡಿದ್ರು. ತದನಂತರ 4ನೇ ತಾರೀಕು 4 ಜೂನ್ಗೆ ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ಈ ಎಲ್ಲ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ಕೆಲವು ಲ್ಯಾಪ್ಸಸ್ ಕಂಡು ಬರ್ತಾ ಇದೆ. ನಮ್ಮ ಸೀನಿಯರ್ ಆಫೀಸರ್ಸ್ ಅವ್ರದ್ದು ರಿಪೋರ್ಟ್ ಪ್ರಕಾರ ಆ ನಿಟ್ಟಿನಲ್ಲಿ 3 ಜನ ಆಫೀಸರ್ಸ್, ಒಬ್ಬ ಇನ್ಸ್ಪೆಕ್ಟರ್, ಒಬ್ಬ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಇನ್ನೊಬ್ಬ ಕಾನ್ಸ್ಟೇಬಲ್ ಅವ್ರಿಗೆ ಸದ್ಯಕ್ಕೆ ಸಸ್ಪೆನ್ಷನ್ ಇಟ್ಕೊಂಡಿದ್ದು. ನಾನು ಅದೇ ಹೇಳ್ತಾ ಇದ್ದೀನಿ. ಫಸ್ಟ್ ಸಸ್ಪಿಷಿಯಸ್ ಡೆತ್ ಅಂತ ಕೇಸ್ ರಿಜಿಸ್ಟರ್ ಆಗಿತ್ತು. ನಂತರ 4ನೇ ತಾರೀಕು 4 ಜೂನ್ಗೆ ಮರ್ಡರ್ ಕೇಸ್ ರಿಜಿಸ್ಟರ್ ಆದ ತಕ್ಷಣ ಒಬ್ಬ ಆರೋಪಿ, ಇನ್ನೊಬ್ಬ ಆರೋಪಿ ನಿನ್ನೆ, ಸೊ ಒಟ್ಟಾಗಿ 2 ಆರೋಪಿ ಯಾರ್ಯಾರಲ್ಲಿ ಅಲೆಜ್ ಅಕ್ಯೂಸ್ಡ್ ಇದ್ದಾರೆ ಅದು ಅರೆಸ್ಟ್ ಆಗಿದೆ. ಕಾಡ್ಗುಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ 4ನೇ ತಾರೀಕು 4 ಜೂನ್ಗೆ. ಇನ್ನು ಹೆತ್ತ ತಾಯಿನೇ 4 ವರ್ಷದ ಮಗುವನ್ನ ಕೊಲೆ ಮಾಡಿದ್ನಲ್ಲ, ಆ ಪ್ರಕರಣದಲ್ಲಿ ಕಿಲಾಡಿ ಪ್ರಿಯಾಂಕಾ, ಆ ಮಗುವಿನ ತಾಯಿ, ಖತರ್ನಾಕ್ ಪ್ಲಾನ್ ಮಾಡಿದ್ಲು ಎಸ್ಕೇಪ್ ಆಗೋದಕ್ಕೆ. ನಿರೀಕ್ಷಣಾ ಜಾಮೀನು ರದ್ದಾಗ್ತಿದ್ದಂತೆ ಕಿಲೇಡಿ ಎಸ್ಕೇಪ್ ಆಗಿದ್ಲು. ಅಕೌಂಟ್ ನಲ್ಲಿ 10 ಲಕ್ಷ ರೂಪಾಯಿ ದುಡ್ಡಿದ್ರು ಡ್ರಾ ಮಾಡಿರ್ಲಿಲ್ಲ. 5 ಲಕ್ಷಕ್ಕೂ ಹೆಚ್ಚು ಹಣವನ್ನ ತನ್ನ ಜೊತೆ ತಗೊಂಡು ಎಸ್ಕೇಪ್ ಆಗಿದ್ಲು. 2 ದಿನ ಮೈಸೂರಿನ ಹೋಟೆಲ್ ನಲ್ಲಿ ವಾಸ್ತವ್ಯ ಹೂಡಿದ್ಲು. ಯಾವಾಗ ಈ ಸುದ್ದಿ ಪ್ರಸಾರ ಆಯ್ತೋ ಪುನಃ ಅಲ್ಲಿಂದ ಎಸ್ಕೇಪ್ ಆದ್ಲು. ಪ್ರಿಯಕರ ಮೋಹನ್ ಸ್ನೇಹಿತನನ್ನ ಕಾಂಟ್ಯಾಕ್ಟ್ ಮಾಡಿದ್ಲು, ಆದ್ರೆ ಎಲ್ಲೂ ಕೂಡ ಈಕೆಯ ಮೊಬೈಲ್ ನಂಬರ್ ಅನ್ನ ಬಳಸಿರ್ಲಿಲ್ಲ. ಪ್ರಿಯಕರ ಮೋಹನ್ನ ಸ್ನೇಹಿತನನ್ನ ಕಾಂಟ್ಯಾಕ್ಟ್ ಮಾಡಿ ಸಕಲೇಶ್ಪುರದ ಸ್ನೇಹಿತನ ಮನೇಲಿ ವಾಸ ಇದ್ಲು. ಅಲ್ಲಿ ಏನು ಎತ್ತ ಅಂತ ಕೇಳಿದಕ್ಕೆ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾರೆ, ನಾನು ಮಗುನ್ ಸಾಯಿಸಿಲ್ಲ ಅಂತೆಲ್ಲ ಕತೆ ಕಟ್ಟಿದ್ಲು. ಆದರೆ ಮನೆಯವರ ಒತ್ತಡವನ್ನ ತಡೆಯಲಾರದೆ ಆಕೆಯನ್ನ ಒಂದು ರೆಸಾರ್ಟ್ನಲ್ಲಿ ಒಬ್ಬ ಸ್ನೇಹಿತ ಇಡ್ಸಿರ್ತಾನೆ. ರೆಸಾರ್ಟಲ್ಲಿ ಪ್ರಿಯಾಂಕಾ ಲಾಕ್ ಆಗ್ತಾಳೆ. ರೆಸಾರ್ಟಿಂದ ಪೊಲೀಸರು, ಕಾಡ್ಗೋಡಿ ಪೊಲೀಸರು ಅವಳನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾರೆ. ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಒಂದು ಪೊಲೀಸರ ಕರ್ತವ್ಯ ಲೋಪ, 3 ಜನರನ್ನ ಅಮಾನತು ಮಾಡಲಾಗಿದೆ. ಇನ್ನೊಂದು ಈಕೆಯ ಮಾಸ್ಟರ್ ಪ್ಲಾನು ವಿಚಾರವನ್ನ ಮುಚ್ಚಿಡೋದಕ್ಕೆ ಮತ್ತು ವಿಚಾರದಿಂದ ತಪ್ಪಿಸ್ಕೊಳ್ಳೋದಕ್ಕೆ. ಏನ್ ಹೇಳ್ತೀರಿ ವೆಂಕಟೇಶ್? ಹೌದು ಸಿಂಧರ, ಹೆತ್ತ ತಾಯಿಯೇ ಮಗುವನ್ನ ಕೊಂದು ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಏನು ಪೊಲೀಸರಿಗೆ ತಲೆನೋವಾಗಿತ್ತು. ಅಂದ್ರೆ ಪೊಲೀಸರು ಕೂಡ ಕರ್ತವ್ಯ ಲೋಪ ಹಾಗೂ ಒಂದು ನಿರ್ಲಕ್ಷ್ಯತನದ ಪರಿಣಾಮವಾಗಿ ಠಾಣೆಯ 3 ಜನ ಸಿಬ್ಬಂದಿಗಳು ಕೂಡ ಈಗ ಅಮಾನತಾಗಿರುವಂತದ್ದು. ಅಮಾನತನ್ನ ಮಾಡಿ ಆದೇಶ ಮಾಡಿದ್ದಾರೆ ಪೊಲೀಸ್ ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್. ಅಂದ್ರೆ ಪ್ರಕರಣ ಆಗಿ 2 ತಿಂಗಳ ನಂತರ ಈಗ ಪೊಲೀಸರಿಗೆ ಜ್ಞಾನೋದಯ ಆಗಿದೆ ಅಂತ ಕಾಣುತ್ತೆ. ಯಾಕಂದ್ರೆ ಪ್ರಕರಣ ಆದಂತಹ ಸಂದರ್ಭದಲ್ಲಿ ಪೊಲೀಸರು ಸರಿಯಾದ ತನಿಖೆಯನ್ನು ಕೂಡ ಮಾಡಬೇಕಾಗಿತ್ತು. ಅಂದ್ರೆ UDR ಪ್ರಕರಣವನ್ನು ದಾಖಲಿಸಿಕೊಳ್ಳೋದ್ರ ಬದಲಾಗಿ ಅನುಮಾನಾಸ್ಪದ ಸಾವನ್ನ ದಾಖಲಿಸಿಕೊಳ್ತಾರೆ. ಆದ್ರೆ ಅಲ್ಲಿ ಸೋಕೋ ಟೀಮ್ ಸರಿಯಾದ ರೀತಿಯಲ್ಲಿ ಕೆಲಸವನ್ನ ಮಾಡೋದಿಲ್ಲ. ಬಳಿಕ ಕೂಡ ಏನು ಪೊಲೀಸರು ಕೂಡ ತನಿಖೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಲೋಪದೋಷಗಳು ಕೂಡ ಕಂಡು ಬರುತ್ತೆ. ಸೋಕೋ ಟೀಮ್ ಆಗಿರ್ಬೋದು, ಪೊಲೀಸರು ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಸಾಕ್ಷಿಗಳನ್ನು ಕೂಡ ಕಲೆ ಹಾಕೋದಿಲ್ಲ. ಅನುಮಾನಾಸ್ಪದ
ಹೇಳಿ ಅಷ್ಟೇ ದಾಖಲಿಸಿಕೊಳ್ತಾರೆ. ಅದು ಮುಂದುವರೆದ ಭಾಗವಾಗಿ ಅವರ ತಂದೆ ಬಂದು ಹೇಳ್ತಾರೆ, ಇದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರ ಕೂಡ ಅವರು ತಿಳಿಸ್ತಾರೆ. ಆದ್ರೂ ಕೂಡ ಪೊಲೀಸರು ಎಚ್ಚೆತ್ಕೊಳ್ಳೋದಿಲ್ಲ. ಅದಾದ ಬಳಿಕ ನಡೆಯುವಂತಹ ಎಲ್ಲ ಪ್ರಸಂಗಗಳಿಗೂ ಕೂಡ ಪೊಲೀಸರೇ ಪ್ರಮುಖ ಕಾರಣ ಅಂತ ಹೇಳಿ ಇಲ್ಲಿ ತಿಳಿದು ಬರ್ತಾ ಇರುವಂತದ್ದು. ಹಾಗೂ ಈ ಒಂದು ಕೊಲೆ ಆದ ನಂತರ ಕೂಡ ತಾಯಿ ಎಸ್ಕೇಪ್ ಆಗೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಳ್ತಾಳೆ. ಮೊದಲೇ ಒಂದು ಆಂಟಿಸಿಪೇಟರಿ ಬೇಲಿನ ಕೂಡ ತೆಗೆದುಕೊಳ್ತಾಳೆ. ಪೊಲೀಸರ ಕೂಡ ಆತನಿಗೆ ಅವರಿಗೆ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾರೆ. ಅಂದ್ರೆ ಈ ರೀತಿಯಾದ ಒಂದು ಪ್ರಕರಣ ಆಗಿದೆ, ನೀವೊಂದು ನಿರೀಕ್ಷಣಾ ಜಾಮೀನನ್ನು ತೆಗೆದುಕೊಳ್ಳಿ ಅಂತ ಹೇಳಿ. ಅಂದ್ರೆ ಎಲ್ಲೋ ಒಂದು ಕಡೆ ಆಕೆ ಮಾಡಿರುವಂತಹ ಕೊಲೆ ಪೊಲೀಸರಿಗೂ ತಿಳಿದಿತ್ತ, ಹಾಗಾಗಿ ಮುಂದೆ ಏನಾದರೂ ಅರೆಸ್ಟ್ ಮಾಡಬಹುದಂತ ಪರಿಸ್ಥಿತಿ ಬರ್ಬೋದು, ಹಾಗಾಗಿ ನಿರೀಕ್ಷಣಾ ಜಾಮೀನನ್ನು ತೆಗೆದುಕೊಳ್ಳಿ ಎನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದು ಸೂಚನೆಯನ್ನು ಕೊಟ್ಟಿರ್ತಾರೆ. ಅದಾದ ಬಳಿಕ ಈಕೆ ನೇರವಾಗಿ ಮೈಸೂರಿಗೆ ಹೋಗ್ತಾಳೆ. ಮೈಸೂರಿಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಆಕೆ ಅಕೌಂಟ್ ನಲ್ಲಿ 10 ಲಕ್ಷ ರೂಪಾಯಿ ಹಣ ಇರುತ್ತೆ. ಹಣವನ್ನು ಎಲ್ಲೂ ಕೂಡ ಡ್ರಾ ಮಾಡೋದಿಲ್ಲ, ಬದಲಾಗಿ ಆಕೆ ಬಳಿ ಇದ್ದಂತ ಕ್ಯಾಶ್ ಅನ್ನ ಬಳಸಿಕೊಂಡು ಆಕೆ ಹೋಗ್ತಾ ಇರ್ತಾಳೆ. ಮೈಸೂರಿಂದ ಮತ್ತೆ ಈ ಮೋಹನ್ ಏನಿರ್ತಾನೆ ಆತನ ಒಂದು ಸ್ನೇಹಿತನನ್ನ ಕಾಂಟ್ಯಾಕ್ಟ್ ಮಾಡಿ ಆಕೆ ಸಕಲೇಶ್ಪುರಕ್ಕೆ ಹೋಗ್ತಾಳೆ. ಅಲ್ಲಿ ಸುಮಾರು ದಿನಗಳ ಕಾಲ ಕಳಿಬೇಕು, ಎಲ್ಲವೂ ಕೂಡ ತಣ್ಣಗಾದ್ಮೇಲೆ ವಾಪಸ್ ಬರೋಣ ಅನ್ನುವಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಯಾವಾಗ ಮಾಧ್ಯಮಗಳಲ್ಲಿ ಈ ಒಂದು ಸುದ್ದಿ ಬಿತ್ತರ ಆಗ್ತಾ ಇರುತ್ತೋ ಆಗ ಒತ್ತಡ ಕೂಡ ಹೆಚ್ಚಾಗುತ್ತೆ. ಸಹಜವಾಗಿಯೇ ಕೂಡ ಕಾಡುಗೋಡಿ ಪೊಲೀಸರು ಆಕೆಯನ್ನು ಬಂಧನ ಮಾಡೋದಕ್ಕೆ ಮುಂದಾದಂತಹ ವೇಳೆಯಲ್ಲಿ ಈಕೆ ಕೂಡ ಅವರ ಮನೆ ಬಳಿ ಹೇಳ್ಕೊಂಡಿರ್ತಾಳೆ, ಸ್ನೇಹಿತನ ಮನೆಯಲ್ಲಿ ಈ ರೀತಿಯಾದಂತಹ ಒಂದು ಷಡ್ಯಂತ್ರ ನಡೀತಾ ಇದೆ, ನನ್ನ ಮಗಳನ್ನ ನಾನೇ ಕೊಲೆ ಮಾಡಿದ್ದೀನಿ ಅನ್ನುವಂತ ಒಂದು ಆರೋಪವನ್ನು ಮಾಡಿದ್ದಾರೆ, ಇದರಿಂದ ನಾನು ಹೇಗಾದರೂ ಹೊರಗಡೆ ಬರಬೇಕು, ಸಹಾಯ ಮಾಡಿ ಅಂತ ಹೇಳಿ ಕೂಡ ಕೇಳ್ಕೊಂಡಿರ್ತಾರೆ. ಮತ್ತು ಮನೆಯಲ್ಲಿ ಕೂಡ ಈ ಒಂದು ಸುದ್ದಿ ನೋಡಿದಂತ ಸಂದರ್ಭದಲ್ಲಿ ಸ್ನೇಹಿತರ ತಾಯಿ ತಂದೆ ಏನಿರ್ತಾರೆ ಅವರು ಕೂಡ ಈ ಸ್ನೇಹಿತನಿಗೆ ಒತ್ತಡನ ಹಾಕ್ತಾರೆ. ಆಗ ಸಹಜವಾಗಿಯೇ ಕೂಡ ಅವಳನ್ನ ಕರ್ಕೊಂಡೋಗಿ ಒಂದು ರೆಸಾರ್ಟ್ ನಲ್ಲಿ ಇಡುವಂತ ಒಂದು ಪ್ರಯತ್ನ ಮಾಡ್ತಾರೆ. ಆದ್ರೆ ಪೊಲೀಸರು ನಿನ್ನೆ ಹೋಗಿ ಆಕೆಯನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನ್ಯಾಯಾಧೀಶರು ಕೂಡ ಹೇಳಿರುವಂತದ್ದು ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ಸಂದರ್ಭದಲ್ಲಿ ಸರಿಯಾದ ಉತ್ತರಗಳನ್ನು ಕೊಡಬೇಕು, ಹಾರಿಕೆ ಉತ್ತರವನ್ನು ಕೊಟ್ಟು ಕಾಲಹರಣವನ್ನ ಮಾಡಬೇಡಿ ಅಂತ ಹೇಳಿ ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸ್ ಠಾಣೆಯಲ್ಲಿದ್ದಂತಹ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಹಾಗೂ ಠಾಣಾ ಅಧಿಕಾರಿ ಅಂದ್ರೆ ರೈಟರ್ ಆಗಿದ್ದಂತಹ 3 ಜನರನ್ನ ಅಮಾನತು ಮಾಡಿ ಆದೇಶ ಮಾಡಿದ್ದಾರೆ. ಇಷ್ಟು ದೊಡ್ಡ ಪ್ರಕರಣ ಆದ್ರೂ ಕೂಡ ಮೇಲಿನ ಅಧಿಕಾರಿಗಳಿಗೆ ಇದಕ್ಕೆ ಗಮನನೇ ಇರಲಿಲ್ವಾ? ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರಗಳಾದಂತಹ ಸಂದರ್ಭದಲ್ಲಿ ಕೂಡ ಡಿಸಿಪಿ, ಎಸಿಪಿ ಮಟ್ಟದ ಅಧಿಕಾರಿಗಳು ಕೂಡ ಠಾಣಾಧಿಕಾರಿಗಳು ಮಾಹಿತಿಯನ್ನು ಕೊಡ್ತಾರೆ. ಆದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆದ್ರೂ ಕೂಡ ಮುಚ್ಚಿಟ್ರ ಅನ್ನುವಂತ ಅನುಮಾನ ಆಗುತ್ತೆ. ಪ್ರತಿ ಸಾರಿ ಕೂಡ ಇಂತಹ ಪ್ರಕರಣಗಳಾದಾಗ ಕೇವಲ ಅಧಿಕಾರಿ ಸಿಬ್ಬಂದಿ ಮಾತ್ರವೇ ಒಂದು ಅಮಾನತು ಆಗುವಂತಹ ಒಂದು ಶಿಕ್ಷೆಗೆ ಒಳಗಾಗ್ತಾರೆ, ಉಳಿದಂತೆ ಕೂಡ ಮೇಲಿನ ಅಧಿಕಾರಿಗಳು ಇದು ಯಾವುದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಆಗ್ತಾ ಇರುವಂತಹದ್ದು. ಸಿಂಧೂರ. ಆಲ್ ರೈಟ್ ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.